ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಜಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇನ್ನೊಂದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, ಬೋರ್ಡ್ ಎಕ್ಸಾಮ್ಗಾಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ. ಸೊ ಇವತ್ತು ಸೈನ್ ವ್ಯಾಲ್ಯೂಸ್ನ ಆ್ಯಂಗಲ್ ಫಾರ್ಮಲ್ಲಿ ಆಗಿರ್ಬೋದು, ಒಂದು ವ್ಯಾಲ್ಯೂ ಕೊಟ್ಟಾಗ ಸೈನ್ ಇನ್ವರ್ಸ್ ವ್ಯಾಲ್ಯೂ ಬಂದಾಗ ಯಾವ ರೀತಿ ಕ್ಲಾರ್ಕ್ಸ್ ಬುಕ್, ಲಾಗ್ ಬುಕ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ. ಆ್ಯಕ್ಚುಲಿ ಲಾಗರಿಥಮಿಕ್ಕಿನ್ನ ಆ್ಯಂಟಿ ಲಾಗಿನ್ನ ಸ್ವಲ್ಪ ಸಿಂಪಲ್ ಇದು. ಸೊ ಕರೆಕ್ಟಾಗಿ ಕಲ್ತಿರ್ಬೇಕಷ್ಟೇ. ಈ ವ್ಯಾಲ್ಯೂಸ್ನ ಇಂಪ್ಲಿಮೆಂಟ್ ಮಾಡಿದಾಗಲೇ ಕಂಪ್ಲೀಟ್ ಆನ್ಸರ್ ಸಿಗೋದು ಔಟ್ ಆಫ್ ಔಟ್ಗೆ, ಮೀನ್ಸ್ ಪ್ರಾಬ್ಲಮ್ಸಲ್ಲಿ ಸ್ಕೋರ್ ಮಾಡೋಕ್ಕಾಗೋದು. ಸೊ ಮಿಸ್ ಮಾಡಿದ್ರೆ ಕರೆಕ್ಟಾಗಿ ಕಲ್ತ್ಕೊಂಡು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿರಿ. ಸೊ ಬೇಕಾಗುತ್ತೆ. ಸೊ KCT ಫಿಸಿಕ್ಸ್ಗೆ ಮೈನ್ ಬೇಸಿಕ್ಸೇ ಮಾಡ್ತಿರೋದು ಇವಾಗ ಸೈನ್ ಟೀಟಾ ಮತ್ತು ಕಾಸ್ ಟೀಟಾ ವ್ಯಾಲ್ಯೂಸ್ನ ತೊಗೊಳ್ಳೋದು. ಓಕೆ, ಸೊ ಈ ವ್ಯಾಲ್ಯೂಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾವ ರೀತಿ ತೊಗೊಳ್ಬೇಕು ಅಂತ, ನಿಮ್ಮ ಪ್ರಿಪರೇಷನ್ಗೆ ಯೂಸ್ ಆಗಲಿ ಅಂತ. ಸೊ ಈ ನ್ಯಾಚುರಲ್ ಸೈನ್ ಟೇಬಲ್ ಏನಿರುತ್ತೆ ಆ ಟೇಬಲಲ್ಲಿ ವ್ಯಾಲ್ಯೂಸ್ ಯಾವ ಥರ ತೊಗೊಳ್ಬೇಕು ಅಂತ ಜಸ್ಟ್ ಡಿಸ್ಕಸ್ ಮಾಡ್ತಿರೋದು. ನಮಗೆ ಆಲ್ರೆಡಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ವ್ಯಾಲ್ಯೂಸ್ ಗೊತ್ತಿದ್ರೆ ಓಕೆ. ಗೊತ್ತಿಲ್ಲ ಅಂದ್ರೂ ಕಲ್ತ್ಕೊಂಡಿರಿ. ಆ ವ್ಯಾಲ್ಯೂಸ್ ಇನ್ ಬಿಟ್ವೀನ್ ಏನಾದರೂ ಆ್ಯಂಗಲ್ಸ್ ಕೊಟ್ಟಾಗ ವ್ಯಾಲ್ಯೂಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಳ್ಬೋದು ನಾವು ಎಸ್ಟಿಮೇಟ್ ಮಾಡಿ. ಬಟ್ ಟೇಬಲ್ನ ಕಲ್ತ್ಕೊಂಡಿದ್ರೆ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ತೀರಾ. ಈ ರೀತಿ ಟೇಬಲ್ ಇರುತ್ತೆ. ಅಬ್ಸರ್ವ್ ಮಾಡಿ, ಮೇಲೆಲ್ಲ ಮಿನಿಟ್ಸಲ್ಲಿರುತ್ತೆ. 1 ಡಿಗ್ರಿ = 60 ಮಿನಿಟ್ಸ್. ಆ ರೀತಿಯೇ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗಲ್ಲ ಅಂದರೆ ಈ ಥರ ಡಿಫ್ರೆನ್ಸ್ ಕೂಡ ತೊಗೊಂಡು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಲೆಫ್ಟ್ ಸೈಡ್ ಎಲ್ಲ 0 ಡಿಗ್ರಿ, 1 ಡಿಗ್ರಿ, 2 ಡಿಗ್ರಿ ಇಲ್ಲೆಲ್ಲ ಇರೋದು ಡಿಗ್ರೀಸಲ್ಲಿ. ಓಕೆ, ಸೊ ಇಲ್ಲಿ ಪಾಯಿಂಟ್ ಸಮಥಿಂಗ್ ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ಪಾಯಿಂಟ್ 0.0 ಆ ರೀತಿ ತೊಗೊಳ್ತಾ ಹೋಗ್ತೀವಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ನಿಮ್ಮ ಹತ್ರ ಕ್ಲಾಸ್ ಬುಕ್ ಇದೆ ನ್ಯಾಚುರಲ್ ಸೈನ್ಸಲ್ಲಿ ಅಥವಾ NCERT ಆದರೂ ಇದ್ದರೆ ಅಲ್ಲಿ ಚೆಕ್ ಮಾಡಿ 0 ಪಾಯಿಂಟ್ ಸಮಥಿಂಗೇ ಇರುತ್ತೆ. ಸೊ ಪಾಯಿಂಟಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಪಾಯಿಂಟಿಂದನೇ ಸ್ಟಾರ್ಟ್ ಆಗಿರುತ್ತೆ. ಬೇಕಾದ್ರೆ ಝೂಮ್ ಮಾಡಿ ಚೆಕ್ ಮಾಡಿ, ಇಲ್ಲಿ ಪಾಯಿಂಟಿಂದನೇ ಸ್ಟಾರ್ಟ್ ಆಗಿರುತ್ತೆ. ಎಲ್ಲದಕ್ಕೂ ಅನ್ವಯಿಸುತ್ತೆ. ಈವನ್ ನೀವು ಕಾಸ್ ಕೂಡ ತೊಗೊಂಡ್ರು ಸಹ ಕಾಸ್ಗೂ ಸಹ 0 ಪಾಯಿಂಟ್, ಇದೆಲ್ಲ ಡಿಗ್ರೀಸ್, ಇದೆಲ್ಲ ಮಿನಿಟ್ಸಲ್ಲಿರುತ್ತೆ. ಓಕೆ, ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಈಗ ನೋಡೋಣ. ಸೊ ಈ ರೀತಿ ಒಂದು ಓವರಲ್ಲಾಗೆ ಒಂದು ಸಲ ತಿಳ್ಕೊಂಡಿರಿ. 60 ಡಿಗ್ರಿ 0 ಮೀನ್ಸ್ 60 ಡಿಗ್ರಿ ಅಂದಿದ ತಕ್ಷಣ ಒಂದು 60 ಡಿಗ್ರಿ ನೋಡ್ತೀವಿ. ಇಲ್ಲಿ ವ್ಯಾಲ್ಯೂ ಹಂಗಿದೆ ಬಿಡಿ, ಇಲ್ಲಿ 60 ಡಿಗ್ರಿ ಅಂತ ನೋಡ್ಬಿಟ್ಟು ಆ ಥರ ಚೆಕ್ ಮಾಡ್ತೀವಿ. ಸೊ ಕಾಸ್ 60 ನಮಗೆ ಗೊತ್ತು ಆಲ್ರೆಡಿ ಏನು ವ್ಯಾಲ್ಯೂ 1/2ನೇನಾ. ಸೊ 1/2 ಅಂದರೆ 0.5 ಸೊ ಆ ರೀತಿ ತೊಗೊಳ್ತೀವಿ. ಬಟ್ ಬೇರೆ ವ್ಯಾಲ್ಯೂಸ್ ಏನಾದರೂ ಕೊಟ್ಟರೆ, ಈಗ 48 ಡಿಗ್ರಿ 24 ಮಿನಿಟ್ಸ್ ಅಂತ ಕೊಟ್ಟಾಗ ಸೈನ್ ಇನ್ವರ್ಸ್ ಆಫ್ ಈ ವ್ಯಾಲ್ಯೂ ಕೊಡ್ತಾರೆ. ಸೈನ್ ಇನ್ವರ್ಸ್ ಆಫ್ ಅಂತ ನಿಮಗೆ ಬಂದಿರುತ್ತೆ ವ್ಯಾಲ್ಯೂ 0.7480. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಆ್ಯಂಗಲ್ ಬರಬೇಕು. ನಿಮಗೆ ಕೊಟ್ಟಿರೋ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸಲ್ಲಿ ಆ್ಯಂಗಲ್ಸ್ ಇದೆಯಾ? ಇಲ್ಲ. ಸೊ ಹೆಂಗೆ ಸಾಲ್ವ್ ಮಾಡಬೇಕು? ಆ ಸಾಲ್ವ್ ಮಾಡೋದು ಹೆಂಗೆ ಅಂತಲೇ ಒಂದು ಕಾಲಮಲ್ಲಿ ರೋನಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ಅದನ್ನು ಜಸ್ಟ್ ನೋಡೋಣ. ಇವಾಗ ಕಾಸಲ್ಲೂ ಕೂಡ ಇದೇ ಥರ ಕೊಟ್ಟಿದ್ದಾಗ ಹೆಂಗೆ ಸಾಲ್ವ್ ಮಾಡ್ತೀರಾ, ಸೈನಲ್ಲಿ ಇದೇ ಥರ ಕೊಟ್ಟಾಗ ಹೆಂಗೆ ಸಾಲ್ವ್ ಮಾಡ್ತೀರಾ? ಫಸ್ಟು ಡಿಗ್ರಿ ಟು ವ್ಯಾಲ್ಯೂಸ್ ಕನ್ವರ್ಟ್ ಮಾಡೋದನ್ನು ಕ್ಯಾಲ್ಕುಲೇಟ್ ಮಾಡಿ, ನೆಕ್ಸ್ಟ್ ವ್ಯಾಲ್ಯೂಸ್ ಟು ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋದನ್ನು ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಈಗ ಚೆಕ್ ಮಾಡೋಣ. ಫಸ್ಟು ಸೈನ್ 12 ಡಿಗ್ರಿ 18 ಮಿನಿಟ್ಸ್ ಅಂತ ಒಂದಿದೆ ಅಲ್ವಾ. 12 ಡಿಗ್ರಿ 18 ಮಿನಿಟ್ಸ್, 12 ಡಿಗ್ರಿ 12 ಹತ್ರ ಬರೋಣ. ಸೊ ದಿಸ್ ಈಸ್ 12 ಓನ್ಲಿ ಡಿಗ್ರಿ. 18 ಮಿನಿಟ್ಸ್, ಇಲ್ಲಿ 18 ಡೈರೆಕ್ಟ್ ಆಗಿದೆ. ಸೊ ಇಲ್ಲಿಗೆ ಬರೋಣ. 2130 ಕರೆಕ್ಟಾ? ಇಷ್ಟೇ ಬರೆದ್ರೆ ತಪ್ಪಾಗುತ್ತೆ. ಪಾಯಿಂಟ್ ಆದಮೇಲೆ ಎಲ್ಲದಕ್ಕೂ ಅನ್ವಯಿಸುತ್ತದು. ಸೊ 0 ಪಾಯಿಂಟ್ ಅಪ್ಲೈ ಮಾಡಿ, ಮುಗೀತು ಅಷ್ಟೇ. ಸೊ ನೆಕ್ಸ್ಟು ಯಾವುದಾದ್ರೂ ಒಂದು ವ್ಯಾಲ್ಯೂ ತೊಗೊಳ್ತೀನಿ. 63 ಡಿಗ್ರಿ ಅಂತಿದೆ. 63 ಡಿಗ್ರಿ ಅಂದರೆ ಇಲ್ಲಿ 44 ಇದೆ. ನೆಕ್ಸ್ಟ್ ಶೀಟ್ ತೊಗೊಳ್ಬೇಕಾಗುತ್ತೆ. 63. ಸೊ 63 ಡಿಗ್ರಿ 27 ಮಿನಿಟ್ಸ್. 27 ಡೈರೆಕ್ಟಾಗಿ ಇಲ್ಲ ನಮಗೆ, 24 ಇದೆ. ಡಿಫ್ರೆನ್ಸಸ್ ಅದು 30 ಡಿಗ್ರಿ ತೊಗೊಂಡು -3 ಮಾಡಿ, ಅಥವಾ 24 ಮಿನಿಟ್ಸ್ ತೊಗೊಂಡು ಪ್ಲಸ್ ಮಾಡಿ. ಸೊ 24 ತೊಗೊಂಡು 2147 ಇದೆ. 2147 3 ಡಿಗ್ರೀಸ್ ಅಂದಾಗ 9 ಇದೆಯಾ? ಸೊ 9ನ ಆ್ಯಡ್ ಮಾಡಿ. 9ನ ಆ್ಯಡ್ ಮಾಡಿದ್ರೆ 2147 ಅಂದರೆ 2156 ಏನಾ? ಸೊ 0 ಪಾಯಿಂಟ್ ತೊಗೊಳ್ಬೇಕು. ಇಲ್ಲೂ ಪಾಯಿಂಟೇ. 30 ಡಿಗ್ರಿ ತೊಗೊಂಡಿದ್ರೆ -3 ಮಾಡಿರ್ತೀರಾ. ಇಲ್ಲಿ 24 ತೊಗೊಂಡಿದ್ರೆ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಡಿಫ್ರೆನ್ಸ್ ಅದು, ಸಬ್ಟ್ರಾಕ್ಷನ್ ಅಲ್ಲ. ಡಿಫ್ರೆನ್ಸ್ ಅಂದರೆ ಬೇರೆ. ಸೊ ಆ್ಯಡ್ ಮಾಡ್ತೀನಿ. ದಿಸ್ ಇಸ್ ಅ ವ್ಯಾಲ್ಯೂ. ಸೊ ಇನ್ನು ಮಿಕ್ಕಿರೋದನ್ನು ಟ್ರೈ ಮಾಡಿ ಚೆಕ್ ಮಾಡಿ. ಜಸ್ಟ್ ಏನಿಲ್ಲ, ಆ್ಯಂಗಲ್, ದಿಸ್ ಇಸ್ ದ ಆ್ಯಂಗಲ್. ಮಿನಿಟ್ಸಲ್ಲಿ ಎಲ್ಲಿ ಮಿನಿಟಲ್ಲಿ ಇದೆಯೋ ಆ ವ್ಯಾಲ್ಯೂ ತೊಗೊಳ್ತೀವಿ ಅಷ್ಟೇ. ಒಂಥರ ಪಸಲ್ ಥರ ಇದು, ಗೇಮ್ ಆಡೋದಿದು. ಇದೇ ರೀತಿ ಸೈನ್ ಫಂಕ್ಷನ್ಸ್ಗೆ ಹೆಂಗೆ ತೊಗೊಳ್ತೀವೋ ಕಾಸ್ಗೂ ಕೂಡ ಸೇಮ್ ಅದೇ ಫಾರ್ಮಲ್ಲೇ ಯಾವುದಾದ್ರೂ ಒಂದು ತರ್ಡ್ ಬಂತೆ ಅಂದ್ಕೊಳ್ಳೋಣ. 56 ಡಿಗ್ರಿ
56 ಡಿಗ್ರಿ ನೆಕ್ಸ್ಟ್ ಶೀಟಲ್ಲಿರುತ್ತೆ. 56 ಡಿಗ್ರಿ 42 ಮಿನಿಟ್ಸ್ 42 ಮಿನಿಟ್ಸ್ 5490 ಕರೆಕ್ಟ್ ಆಗುತ್ತಾ? ಇಲ್ಲ, 0 ಪಾಯಿಂಟ್ ಸಮಥಿಂಗೇ ಬರೀಬೇಕು, 0 ಪಾಯಿಂಟ್ ವ್ಯಾಲ್ಯೂ. ಸೊ 41 ಅಂದ್ಕೊಂಡಾಗ 41, ಸೊ ದಿಸ್ ಈಸ್ ದ 41 18 ಡಿಗ್ರಿ 41 18 ಡಿಗ್ರಿ 7513, ದಿಸ್ ಈಸ್ 0 ಪಾಯಿಂಟ್. ವ್ಯಾಲ್ಯೂ ತೊಗೊಳ್ಳಿ, ಫಸ್ಟಲ್ಲಿ ಡೆಸಿಮಲ್ ಪಾಯಿಂಟ್ ಇರುತ್ತೆ, ಆ ಡೆಸಿಮಲ್ ಪಾಯಿಂಟ್ ಇಡಿ. ಈಗ ರಿವರ್ಸ್ ಫಾರ್ಮಲ್ಲಿ ಹೆಂಗೆ? ಬೇರೆ ಫಾರ್ಮಲ್ಲಿ ಅಂದರೆ ಇರುತ್ತೆ, ವ್ಯಾಲ್ಯೂಸ್ ಬೇಕಾದ್ರೆ ಆಮೇಲೆ ಚೆಕ್ ಮಾಡಿ. ಅಪ್ರಾಕ್ಸಿಮೇಟ್ ಲಾಸ್ಟ್ ಡೆಸಿಮಲ್ಸ್ ಇದ್ದರೆ ಓಕೆನೇ, ಅದಕ್ಕೇನು ವರಿ ಆಗಬೇಡಿ. ಡೆಸಿಮಲ್ ಲೆಕ್ಕರೆ ಅವರು ಕನ್ವರ್ಟ್ ಮಾಡಿದ್ದಾರೆ ಬಿಫೋರ್ ವ್ಯಾಲ್ಯೂಗೆ, ಎಕ್ಸ್ಟ್ರಾ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆ, 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಇಲ್ಲಿ ನೋಡ್ಬೋದು. ನಾನು ಇನ್ನೊಂದು ಕೇಳಿದೆ ಪ್ರೀವಿಯಸ್ಲಿ, ಏನಂದರೆ ಇವಾಗ ಈ ರೀತಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ಸೈನ್ ಇನ್ವರ್ಸ್ ಆಫ್ 0.2130 ಸಮಥಿಂಗ್ ಅಂತ 3 ಬಿಡಿ, ಇಲ್ಲಿ 4 ಡೆಸಿಮಲ್ಸ್ ತೊಗೊಂಡ್ರೆ ಸಾಕು. ಈ ವ್ಯಾಲ್ಯೂನ ನೀವು ಹುಡುಕ್ಬೇಕಾಗುತ್ತೆ 0.2 ಅಂತ. 0.21 ಅಲ್ವಾ? 0.21 ಹತ್ರ ಬಂದುಬಿಡ್ತೀರ ಡೈರೆಕ್ಟ್. ಇದು ಕೊಸೈನ್, ಇದು ಸೈನ್ ಹತ್ರ 0.21 ಹುಡುಕ್ಬೇಕಾಗುತ್ತೆ. 0.21 ಹತ್ರ ಇಲ್ಲೆಲ್ಲ 7 ಇದೆ. 0.20 ಇಲ್ಲಿದೆ, 0.22 ಇದೆ, ಅಂದರೆ 21 ಹತ್ರ ಬರ್ತೀರಾ, ಇಲ್ಲೆಲ್ಲಾದರೂ ಬರ್ತೀರಾ 21 ಹತ್ರ. ಆ ನಿಯರ್ ವ್ಯಾಲ್ಯೂ ಬರೋವರೆಗೂ ನೀವು ಚೆಕ್ ಮಾಡ್ತಾನೆ ಇರಬೇಕು. 2130 ಇಲ್ಲೇ ಇದೆ ನೋಡಿ, 2130. ಸೊ 2130 ಅಷ್ಟೇ, ಎಷ್ಟದು? 12 ಡಿಗ್ರಿ 18 ಮಿನಿಟ್ಸ್ 12 ಡಿಗ್ರಿ 18 ಮಿನಿಟ್ಸ್ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ ನೋಡಿ, 12 ಡಿಗ್ರಿ 18 ಮಿನಿಟ್ಸ್. ಆ ವ್ಯಾಲ್ಯೂನ ಹುಡುಕ್ಬಿಟ್ಟು ಬಂದಿಲ್ಲ, ಡೈರೆಕ್ಟಾಗಿ ಇರೋದಿಲ್ಲ ವ್ಯಾಲ್ಯೂ ಒಂದೊಂದ್ಸಲ, ಯಾಕಂದರೆ ನಾವು ಡಿಫ್ರೆನ್ಸಲ್ಲೂ ಆ್ಯಡ್ ಮಾಡಿ ಸಪ್ರೇಟ್ ಮಾಡ್ತಿರ್ತೀವಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಚೆಕ್ ಮಾಡ್ತೀರಾ, ಆಮೇಲೆ ಡಿಫ್ರೆನ್ಸ್ ಮಾಡ್ತೀರಾ, ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತೀರಾ. ಗೊತ್ತಾಗ್ತಿದೆಯಾ? ಡಿಗ್ರಿನಲ್ಲಿ ಯಾವ ಥರ ತೊಗೊಳ್ಬೇಕು ಅಂತ. ಸ್ವಲ್ಪ 1-2 ಬೇರೆ ಆದರೂ ತೊಂದರೆ ಇಲ್ಲ ಮಿನಿಟ್ಸಲ್ಲಿ, ಬಟ್ ಡಿಗ್ರಿ ಮಾತ್ರ ಕರೆಕ್ಟಾಗಿ ತೊಗೊಳ್ಳಿ. ಡಿಗ್ರಿ ಅಂದಿದ ತಕ್ಷಣ ಓಲ್ ರೋನೇ ಬಂದ್ಬಿಡುತ್ತೆ, ಅದು ಅಲ್ಲಿ ಕರೆಕ್ಟಾಗಿ ತೊಗೊಳ್ಬೇಕಾಗುತ್ತೆ. ಮಿನಿಟ್ಸಲ್ಲಿ ಕರೆಕ್ಟಾಗಿ ಡಿಫ್ರೆನ್ಸ್ ಅಪ್ಲೈ ಮಾಡಿ ತೊಗೊಳ್ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಕಾಸಲ್ಲೂ ಅದೇ ಥರನೇ ತೊಗೊಳ್ತೀವಿ. ಸೊ ಇದೆಲ್ಲ 1 ಡಿಗ್ರಿ ಈಸ್ ಈಕ್ವಲ್ ಟು 60 ಮಿನಿಟ್ಸ್, ಡಿಗ್ರಿ ಕಾಲಮು ಮಿನಿಟ್ ಕಾಲಮಲ್ಲಿ ಚೆಕ್ ಮಾಡಿಬಿಟ್ಟು ಡಿಫ್ರೆನ್ಸ್ ಅನ್ನೋದನ್ನು ಚೂಸ್ ಮಾಡ್ತೀವಿ. ಓಕೆ, ಸೊ ವೆಕ್ಟರ್ ರೆಸಲ್ಯೂಷನಲ್ಲಿ ನೋಡ್ತೀವಿ. ಫಸ್ಟ್ ಇಯರ್ ಆಲ್ರೆಡಿ ನೋಡಿದ್ದೀರಾ, ಸೆಕೆಂಡ್ ಇಯರ್ ನೋಡೇ ಬಿಟ್ಟಿರ್ತೀರ ಆಲ್ರೆಡಿ, ಲಾಸ್ಟ್ ಇಯರ್ ಕಲ್ತಿರ್ತೀರ. ಪ್ರೊಜೆಕ್ಟೈಲ್ ಮೋಷನಲ್ಲಿ ಸೈನ್ ಟೀಟಾ ಕಾಸ್ ಟೀಟಾ ವ್ಯಾಲ್ಯೂಸ್ ಬರುತ್ತೆ. ಬೇರೆ ವ್ಯಾಲ್ಯೂಸು ಕಾಂಪಿಟೇಟಿವ್ನಲ್ಲಿ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅದಕ್ಕೋಸ್ಕರ. ಇನ್ಕ್ಲೈನಡ್ ಪ್ಲೇನಲ್ಲಿ ಇನ್ಕ್ಲೈನಡ್ ಅಂದ ತಕ್ಷಣ ಆ್ಯಂಗಲ್ ಫಾರ್ಮ್ ಆಗುತ್ತೆ. ವರ್ಕ್ ಡನ್ನಲ್ಲಿ ಇಲ್ಲೇ FD ಸೈನ್ ಟೀಟಾ ಬರುತ್ತಲ್ಲ, ಆ ಎಲ್ಲ ಪ್ರಾಬ್ಲಮ್ಸು ನಿಮ್ಮ KCT ಆಗಿರ್ಬೋದು, ಬೋರ್ಡ್ಸಲ್ಲಾಗಿರೋ ಕೇಳ್ತಾರೆ. ಸೊ ಈ ವಿಡಿಯೋ ಯಾವುದೇ ಮೂಮೆಂಟಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಲೀರಿ ಅಂತ. ಸೊ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ನಿಮಗೆ ಇಂಟ್ರೆಸ್ಟ್ ಇದೆ, ಕಲಿತಾ ಇದ್ದೀರಾ ಅಂತ ಅನಿಸುತ್ತೆ, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ನನಗೆ. ಸೊ ಲೈಕ್ ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಾನು ನಿಮ್ಮಿಂದ. ದ ಕೋರ್ ಡೆಫಿನೇಷನ್ ಸೈನ್ ಟೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಇವೆಲ್ಲ ವ್ಯಾಲ್ಯೂಸ್ ತಿಳ್ಕೊಂಡಿರಿ. ಸೊ 0 ಡಿಗ್ರಿಗೆ ಸೈನ್ ಏನಾಗುತ್ತೆ ಅಂತ ವ್ಯಾಲ್ಯೂಸ್ ಇವು ಆಲ್ರೆಡಿ ಗೊತ್ತಿರುತ್ತೆ. ಬಟ್ 30 ಡಿಗ್ರಿ ನೀವು 1/2 1/√2 ಆ ಥರ ಓದಿರ್ತೀರ, ಬಟ್ ಈ ವ್ಯಾಲ್ಯೂಸ್ ಕೂಡ ಗೊತ್ತಿರಲಿ. ಇನ್ನೊಂದು ಏನಾದರೂ ಲಾಜಿಕ್ ಅಂದರೆ 0 to 0.5 0.7 0.86 1 ಇನ್ಕ್ರೀಸ್ ಆಗ್ತಿದೆ ನೋಡಿ, 0 to 1. ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಓಪನ್ ಬುಕ್, ಲೊಕೇಟ್ ಡಿಗ್ರಿ, ಸೆಲೆಕ್ಟ್ ಮಿನಿಟ್ಸ್, ರೀಡ್ ಇಂಟರ್ಸೆಕ್ಷನ್. ಸೊ ಈ ರೀತಿ ಫಾಲೋ ಮಾಡಿ ಕರೆಕ್ಟಾಗಿ ವ್ಯಾಲ್ಯೂಸ್ ಫೈಂಡ್ ಮಾಡೋದನ್ನು ಕಲ್ತ್ಕೊಳ್ಳಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಕೂಡ ಈ ರೀತಿ ನೋಡ್ತಿರ್ಬೋದು. ಕಾಸ್ ವ್ಯಾಲ್ಯೂಸ್ ಕೂಡ ಅದೇ ರೀತಿ ತಗೊಳ್ಳೋದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಇನ್ವರ್ಸ್ ಕೂಡ ಹೇಳಿದೆ. ಸೈನ್ ಇನ್ವರ್ಸ್ ಈ ಥರ ವ್ಯಾಲ್ಯೂ ಬಂತು ಅಂದರೆ 0.5 ಅಂದರೆ 1/2ನೇ, 1/2 ಎಲ್ಲಿ ಬರುತ್ತೆ? 30 ಡಿಗ್ರಿ. ಆ ರೀತಿ ರಿವರ್ಸ್ ಫಾರ್ಮಲ್ಲೂ. ಬಟ್ ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಬೆಟರ್, ಅಟ್ಲೀಸ್ಟ್ ಕೆಲವು ಬಹ್ಯಾಟ್ ಮಾಡೋದಕ್ಕಾಗೋದಿಲ್ಲ, ಬಟ್ ಕೆಲವು ಮಾತ್ರ ಅಂತಿದ್ದೀನಿ. ಸೊ ಸೈನ್ 0 0 ಓನ್ಲಿ, ಸೈನ್ ಇನ್ವರ್ಸ್ 0 ಡಿಗ್ರಿ, ಸೈನ್ ಇನ್ವರ್ಸ್ 0.5 ಅಂದರೆ 1/2ನೇ, ಅದು 30 ಡಿಗ್ರಿ. ಈ ರೀತಿ ರಿವರ್ಸ್ ಫಾರ್ಮಲ್ಲಿ ಕೂಡ ಸೈನ್ ಇನ್ವರ್ಸ್ ಕಲ್ತ್ಕೊಂಡಿರಿ. ಸೈನ್ ಟೀಟಾ ಕಾಸ್ ಟೀಟಾ ಆ್ಯಂಡ್ ಇನ್ವರ್ಸ್ ಫಾರ್ಮ್ ಒಂದೇ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಓಕೆ, ಕಾಸ್ ಇನ್ವರ್ಸ್ 0.7010, ದಿಸ್ ಆಲ್ಸೋ ಯು ಶುಡ್ ನೋ, ದಿಸ್ ಈಸ್ 45 ಡಿಗ್ರಿ. ಸೊ ನಮಗೆ ಕ್ವಾಡ್ರೆಂಟ್ಸಲ್ಲಿ ಈ ರೀತಿ ಎಲ್ಲ ಕ್ವಾಡ್ರೆಂಟ್ಸು ಈ ರೀತಿ ನಮಗೆ ವೇರಿಯೇಷನ್ ಆಗಿರೋದು ಗೊತ್ತಿರುತ್ತೆ. ಇಲ್ಲೆಲ್ಲ ಪಾಸಿಟಿವು, ಇಲ್ಲಿ ಸೈನು ಮತ್ತು ಕೊಸಿಕೆಂಟು, ಟ್ಯಾನು ಕಾಟು ಮತ್ತು ಕಾಸು ಕೊಸಿಕೆಂಟ್, ಕೊಸಿಕೆಂಟ್ ಅಲ್ಲ ಸೀಕೆಂಟ್,
ಆ ರೀತಿ ಎಲ್ಲ ಕ್ವಾಡ್ರೆಂಟ್ಸಲ್ಲಿ ಯಾವ ಪಾಸಿಟಿವ್ ಆಗುತ್ತೆ, ಮಿಕ್ಕಿದ್ದು ಯಾವ್ದು ನೆಗೆಟಿವ್ ಆಗುತ್ತೆ, ಇದು ಆಲ್ರೆಡಿ ಗೊತ್ತಿರುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಸೊ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ, ತಿಳ್ಕೊಂಡಿರಿ. ಅದನ್ನು ಕೂಡ ನಮ್ಮ ಫಿಸಿಕ್ಸಲ್ಲೂ ಯೂಸ್ ಮಾಡ್ತೀವಿ ಮ್ಯಾಥಮೆಟಿಕ್ಸ್ನ. ಸೊ ಇಲ್ಲಿ ಸೈನ್ ವ್ಯಾಲ್ಯೂಸು ಮತ್ತು ಸೈನ್ ವ್ಯಾಲ್ಯೂಸ್ ಅಲ್ವಾ, ಸೈನ್ ಟೀಟಾ ವ್ಯಾಲ್ಯೂ ಈ ರೀತಿ ವ್ಯಾಲ್ಯೂಸ್ ನೋಡ್ತೀವಿ. ಇನ್ವರ್ಸ್ ಕೊಸೈನ್ ವ್ಯಾಲ್ಯೂಸು, ಸೊ ಈ ರೀತಿ ಕಾಸ್ ಇನ್ವರ್ಸ್ ಕೂಡ ಈ ರೀತಿ ವ್ಯಾಲ್ಯೂಸ್ ನೋಡ್ತೀವಿ. ಓಕೆ, ಮೇಜರ್ಲೆಲ್ಲ ಕವರ್ ಮಾಡಿದ್ದೀವಿ. ವರ್ಕ್ ಡನ್ ಯೂಸಿಂಗ್ ಕಾಸ್ ವ್ಯಾಲ್ಯೂ ಲೈಕ್ ದಿಸ್ ವಿ ವಿಲ್ ಕನ್ಸಿಡರ್. ಒಂದು ಬ್ಲಾಕಿಂದ ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿರ್ತದೆ ದಟ್ ಇಸ್ ಅಬೌಟ್ ದ 60 ಡಿಗ್ರಿ ಅಂದಾಗ ಸಾಲ್ವ್ ಮಾಡ್ಬೋದು. ಬಟ್ ಬೇರೆ ವ್ಯಾಲ್ಯೂಸ್ ಆ್ಯಂಗಲ್ಸ್ ಕೊಟ್ಟಾಗ ಸಾಲ್ವ್ ಮಾಡೋದಕ್ಕೆ ಕ್ಲಾಸ್ ಬುಕ್ ಯೂಸ್ ಮಾಡ್ತೀವಿ. ಸೊ W is equal to Fs cos theta like this we will choose. Okay, cos 60 that is 0.5 only. Work done using cos values. ಓಕೆ, ಈ ಒಂದು ಸಿಂಪಲ್ ಮೆಥಡ್ ಇದೆ, ಚೆಕ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಎ ಫೋರ್ಸ್ ಆಫ್ 50 ನ್ಯೂಟನ್ ಮೂವ್ಸ್ ಆ್ಯನ್ ಆಬ್ಜೆಕ್ಟ್ ಥ್ರೂ 4 ಮೀಟರ್ ಅಟ್ ಆ್ಯನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಫೋರ್ಸು ಕೊಟ್ಟಿದ್ದಾರೆ, ಎಷ್ಟು ಡಿಸ್ಪ್ಲೇಸ್ಮೆಂಟಲ್ಲಿ ಹೋಗ್ತಿದೆ ಅಂತ ಆ್ಯಂಗಲ್ಲು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರಾ. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಅಪ್ಲೈ ಮಾಡಿ. ಸೊ ಈ ರೀತಿ ಬರುತ್ತೆ, ಕಾಸ್ 60 ಮೀನ್ಸ್ 1/2 ಓನ್ಲಿ. ಸೊ 0.5 ತೊಗೊಂಡಿದ್ದಾರೆ ಅಲ್ಲಿ, 0.5 ಸಾಲ್ವ್ ಮಾಡಿ ಚೆಕ್ ಮಾಡಿ, ಇಷ್ಟ ಆನ್ಸರ್ ಬರಬೇಕು. ಸಿಂಪಲ್ ಕ್ವಶನ್ಸಿಂದನೇ ಬೇಸ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಸಾಲ್ವ್ ಮಾಡಿ. ಓಕೆ, ಸೈನ್ 0 ಕಾಸ್ 0 ವ್ಯಾಲ್ಯೂಸು, ಈ ಎಲ್ಲ ವ್ಯಾಲ್ಯೂಸು ಖಂಡಿತ ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ಮಾಡಿ, ಸೈನ್ ವ್ಯಾಲ್ಯೂಸಲ್ಲಿ 0 ಡಿಗ್ರಿ ಟು 0 to 1 ಹೆಂಗೆ ಜಾಸ್ತಿ ಆಗುತ್ತೋ 0 to 1 ಜಾಸ್ತಿ ಆಗ್ತಿದೆ. ಬಟ್ ಇದು ಕಾಸ್ ಹೆಂಗೆ ರಿವರ್ಸ್ ಆಗುತ್ತೋ 1ಇಂದ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಓಕೆ ಮಕ್ಕಳೇ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಯಲ್ಲಿ ನಮ್ಮಲ್ಲಿ ಆಲ್ರೆಡಿ ಬ್ಯಾಚಸ್ ನಡೀತಿರೋದು ಗೊತ್ತಿರುತ್ತೆ. ವಿಜೇತ ಇಂಟಿಗ್ರೇಟೆಡ್ 360 ಮೀನ್ಸ್ KCT 360 ಅಂದರೆ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿರೋದನ್ನು ಇಂಟಿಗ್ರೇಟೆಡ್ ಬ್ಯಾಚ್ 360 ಅಂತ ತಗೊಳ್ತಿದ್ದೀವಿ. ಯಾವುದೇ ಮೂಮೆಂಟಲ್ಲಿ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ನಾವಿದ್ದೀವಿ ಅಂತ ಮರಿಬೇಡಿ, ಪರೀಕ್ಷೆ ನಿಮ್ಮ ಜೊತೆಗೆ ಸದಾ ಇರುತ್ತೆ. ಸೊ ಇದೇ ರೀತಿ ಆರಂಭ ಅವ್ರಿಗೆ ಕೂಡ KCT ಇಂಟಿಗ್ರೇಟೆಡು ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ ನಡೀತಿದೆ, ತುಂಬ ಸ್ಮೂತಾಗಿ ಹೋಗ್ತಿದೆ. ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ನ ಯೂಸ್ ಮಾಡೋ ಮುಖಾಂತರ ನಿಮ್ಮ ಗೋಲ್ನ ರೀಚ್ ಆಗಿ. ಸೈನ್ ಟೀಟಾ ಕಾಸ್ ಟೀಟಾ ವ್ಯಾಲ್ಯೂಸ್ ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ಯಾವುದೋ ಒಂದು ಲೈವಲ್ಲಿ ಬಂದು ನೀವು ಟೆನ್ಷನ್ ಕೊಡಬೇಡಿ. ಈ ವಿಡಿಯೋನೇ ರೆಫರ್ ಮಾಡ್ತಿದ್ದೀನಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಅಲ್ಲಿ ಅಪ್ಲೈ ಮಾಡಿ, ಫುಲ್ ಮಾರ್ಕ್ಸ್ಗೆ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಟ್ರೈ ಎಗೈನ್ ಆ್ಯಂಡ್ ಎಗೈನ್. ಸೊ ಇಷ್ಟನ್ನು ಹೇಳ್ತಾ ಈ ಸೆಷನ್ನ ಮುಗಿಸೋಣ. ಮಾಸ್ಟರ್ ಸ್ಮಾಲ್ ಬೇಸಿಕ್ಸ್, ಸಾಲ್ವ್ ಬಿಗ್ ಫಿಸಿಕ್ಸ್ ಪ್ರಾಬ್ಲಮ್ಸ್. ಸೊ ದಟ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಸೈನ್ ಟೀಟಾ ಕಾಸ್ ಟೀಟಾ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ವೆಯ್ಟ್ ಫಾರ್ ದಿ next one more like this video only. I need in a comment box your suggestions and any basic concepts you are expecting. You can mention that basics, especially about the physics, mathematics in physics. Thank you ಮಕ್ಕಳೇ, and ಶುಭವಾಗಲಿ ಅಪ್ಕಮಿಂಗ್ ನಿಮ್ಮ ಎಕ್ಸಾಮ್ಸ್ಗೆ, ನಿಮ್ಮ ಗೋಲ್ ರೀಚ್ ಆಗೋದಕ್ಕೆ. ಥ್ಯಾಂಕ್ ಯು.